ಕಾಂತಾರ ಸಿನಿಮಾ ಸಿಕ್ಕಾಪಟ್ಟೆ ಹವಾನ ಕ್ರಿಯೇಟ್ ಮಾಡಿತ್ತು. ಅದಾದ ನಂತರ ಬಂದಂತಹ ಕಾಂತಾರ ಚಾಪ್ಟರ್ 1 ಅದಕ್ಕೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹವಾನ ಕ್ರಿಯೇಟ್ ಮಾಡಿತ್ತು. ಎಲ್ಲಾ ಫ್ಯಾನ್ಸ್ ಕೂಡ ಸಖತ್ ಇಷ್ಟಪಟ್ಟು ನೋಡಿದಂತಹ ಒಂದು ಮೂವಿ. ಹಾಗೇನೆ ನೋಡಾದ ಮೇಲೂ ಕೂಡ ಸಖತ್ ಮೆಚ್ಕೊಂಡಿರುವಂತಹ ಮೂವಿಯಲ್ಲಿ ಇದು ಕೂಡ ಒಂದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹಾಗೇನೆ ಸಖತ್ತಾಗಿ ಡಿವೈನ್ ಫೀಲ್ ಕೂಡ ಆಯ್ತು ಈ ಒಂದು ಮೂವಿನಲ್ಲಿ. ಹಾಗೇನೆ ಈ ಒಂದು ಸಿನಿಮಾ ಆದ ನಂತರ ರಿಷಬ್ ಶೆಟ್ಟಿ ಅವರಿಗೆ ಇದ್ದಂತಹ ಹೆಸರು ಮತ್ತಷ್ಟು ಡಬಲ್ ಅಲ್ಲ, ಒಂದು 10 ಪಟ್ಟು ಜಾಸ್ತಿ ಆಯ್ತು ಅಂತಾನೆ ಹೇಳಿದ್ರು ಕೂಡ ಏನೂ ಕೂಡ ತಪ್ಪಿಲ್ಲ ಅದರಲ್ಲಿ. ಇದೇ ಸಿನಿಮಾದಿಂದಾಗಿನೇ ಇವರು ಸಾಕಷ್ಟು ಫಂಕ್ಷನ್ ಗಳನ್ನ ಕೂಡ ಅಟೆಂಡ್ ಮಾಡೋ ರೀತಿನಲ್ಲಾಯ್ತು. ಸಾಕಷ್ಟು ಆಫರ್ಗಳು ಕೂಡ ಇವರಿಗೆ ಬಂದವು, ಸಾಕಷ್ಟು ಸ್ಪಾನ್ಸರ್ಗಳು ಕೂಡ ಸಿಕ್ಕಿದ್ವು. ಹಾಗೇನೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಸುದ್ದಿಯನ್ನ ಮಾಡಿದ್ರು ರಿಷಬ್ ಶೆಟ್ಟಿ ಅವರು. ಹಾಗೇನೆ ಇವಾಗ ಇತ್ತೀಚೆಗಷ್ಟೇ ಇದೇ ತಿಂಗಳಲ್ಲಿ ನಡೆದಂತಹ ನವೆಂಬರ್ 20ರಿಂದ ಶುರುವಾಗಿ 28ರ ತನಕ ನಡೆದಂತಹ IFFI ಅನ್ನುವಂತಹ ಒಂದು ಫಂಕ್ಷನ್ ಅಲ್ಲಿ ರಿಷಬ್ ಶೆಟ್ಟಿ ಅವರು ಕ್ಲೋಸಿಂಗ್ ಸೆರೆಮನಿನಲ್ಲಿ ಅತಿಥಿಯಾಗಿ ಹೋಗಿರ್ತಾರೆ. ದೈವದ ಆಶೀರ್ವಾದದಿಂದ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸುದ್ದಿ ಮಾಡಿದಂತಹ ರಿಷಬ್ ಶೆಟ್ಟಿ ಅವರು ದೈವದ ಬಗ್ಗೆ ಯಾರೋ ಅಪಹಾಸ್ಯ ಮಾಡ್ತಾ ಇದ್ರು ಕೂಡ ಅದನ್ನ ನೋಡ್ಕೊಂಡು ನಗ್ತಾ ಇದ್ರು. ಇದು ನನಗೆ ಸಖತ್ ಡಿಸಪಾಯಿಂಟ್ ಆಯ್ತು. ನಿಜವಾಗ್ಲೂ ಎಷ್ಟು ಬೇಜಾರಾಯ್ತು ಅಂತ ಹೇಳಿದ್ರೆ, ಇದನ್ನ ನೋಡ್ತಾ ಇದ್ದ ಹಾಗೇನೆ ಇದು ನಿಜನಾ ಸುಳ್ಳ ಅಂತ ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಯ್ತು. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಸಿಕ್ಕಾಪಟ್ಟೆ AI ವಿಡಿಯೋಸ್ಗಳು ಇದ್ದೇ ಇರ್ತವೆ. ಸೊ ಹೀಗಾಗಿನೇ ಇದು ಸುಳ್ಳಿರಬಹುದು ಅಂತ ಹೇಳಿ ನಾನು ಇಂಟರ್ನೆಟ್ಗೆ ಹೋಗಿ ಕೂಡ ಸರ್ಚ್ ಮಾಡಿದೆ ಈ ವಿಷಯ ನಿಜನಾ ಸುಳ್ಳ ಅಂತ ಹೇಳಿ. ಬಟ್ ಒಂದು ವಿಡಿಯೋ ಸಿಕ್ತು, ಅದು ಅಫಿಷಿಯಲ್ ಆಗಿ ಅಪ್ಲೋಡ್ ಆಗಿರೋದು. ಸೊ ಸಖತ್ ಡಿಸಪಾಯಿಂಟ್ ಆಯ್ತು ಆ ಒಂದು ವಿಡಿಯೋನ ನೋಡಿ. ನನಗಂತೂ ಯಾವ ರೇಂಜಿಗೆ ಅನ್ಸ್ಬಿಡ್ತು ಅಂತ ಹೇಳಿದ್ರೆ, ರಿಷಬ್ ಶೆಟ್ಟಿ ಅವರು ದೈವದ ಹೆಸರಿನಲ್ಲಿ ದುಡ್ಡು ಮಾಡ್ಕೊಳ್ಳೋದಕ್ಕೆ ಮಾತ್ರನೇ ದೈವ ಬೇಕಾಗಿತ್ತ ಇವರಿಗೆ ಅನ್ನೋ ರೀತಿನಲ್ಲಿ ಅನ್ಸ್ಬಿಡ್ತು. ಸೊ ಕಾಂತಾರ ಸಿನಿಮಾದಲ್ಲೇನೆ ಒಳ್ಳೆ ರೀತಿಯಾಗಿ ಮೆಸೇಜ್ ಅನ್ನ ಕೊಟ್ಟು ದೈವವನ್ನ ಕೆಟ್ಟ ಕೆಲಸಕ್ಕಾಗ್ಲಿ ಅಥವಾ ತಮ್ಮ ಒಂದು ಸ್ವಾರ್ಥಕ್ಕಾಗ್ಲಿ ಯೂಸ್ ಮಾಡ್ಕೊಳ್ಬಾರ್ದು ಅನ್ನುವಂತಹ ಮೆಸೇಜ್ ಅನ್ನ ಕೂಡ ಕೊಟ್ಟಿದ್ದಂತಹ ರಿಷಬ್ ಶೆಟ್ಟಿ ಅವರು ಇವಾಗ ಸಿನಿಮಾದ ದೊಡ್ಡ ಸಕ್ಸಸ್ ನ ನಂತರ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಮಾಡಿದ ನಂತರ ದೈವದ ಬಗ್ಗೆ ಅವಹೇಳನ ಆಗ್ತಾ ಇದ್ರು ಕೂಡ ಅದನ್ನ ಕಣ್ಣು ಮುಂದೆ ನೋಡಿ ಸುಮ್ಮನಿರೋದಷ್ಟೇ ಅಲ್ಲದೇನೆ ಅದಕ್ಕೆ ನಗ್ತಾ ಇದ್ದಾರೆ ಕೂಡ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಸೊ ನನ್ನ ಊರು ಉತ್ತರ ಕನ್ನಡ, ನನಗೇನೆ ಇಷ್ಟೆಲ್ಲ ಫೀಲ್ ಆಗ್ತದೆ. ಇನ್ನು ತುಳುನಾಡಿನವರು ಈ ವಿಡಿಯೋಸ್ ಗಳನ್ನ ನೋಡಿದಾಗ ಅವ್ರಿಗೆ ಎಷ್ಟು ಬೇಜಾರಾಗಬಹುದು. ಹಾಗೇನೆ ಮೊದಲಿಂದನೂ ಕೂಡ ದೈವಾರಾಧನೆ ಮಾಡ್ಕೊಂಡು ಬಂದಿರೋರು ಈ ಒಂದು ವಿಡಿಯೋಸ್ ಅನ್ನ ನೋಡಿದಾಗ ಎಷ್ಟು ಹರ್ಟ್ ಆಗಬಹುದು ನನಗಂತೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೇನೆ ಆಗ್ತಾ ಇಲ್ಲ. ರಿಷಬ್ ಶೆಟ್ಟಿ ಅವರು ಕಾಂತಾರದಿಂದ ಒಳ್ಳೆ ಹೆಸರನ್ನ ಗಳಿಸ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿಯನ್ನ ಮಾಡಿ ಇದೇ ತಿಂಗಳು ನಡೆದಂತಹ IFFI ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ. ಸೊ ಇಂತಹ ಒಂದು ಪ್ರೋಗ್ರಾಮ್ ಅಲ್ಲಿ ಕಾಣಿಸಿಕೊಂಡಂತಹ ರಿಷಬ್ ಶೆಟ್ಟಿ ಅವರು ತಮ್ಮ ಕಣ್ಣೆದುರಿಗೆನೆ ದೈವಕ್ಕೆ ಅವಮಾನ ಆಗ್ತಾ ಇದ್ರೆ, ತಮ್ಮ ಕಣ್ಣೆದುರಿಗೆನೆ ದೈವವನ್ನ ಆಡ್ಕೊಳ್ತಾ ಇದ್ರೆ ಅಥವಾ ಅದನ್ನ ಒಂದ್ ರೀತಿಯಾಗಿ ಬೇರೆ ರೀತಿಯಲ್ಲೇನೆ ತೋರಿಸ್ತಾ ಇದ್ರೆ, ಅಸಭ್ಯ ವರ್ತನೆ ಮಾಡ್ತಾ ಇದ್ರು ಕೂಡ ಅದನ್ನ ನೋಡಿ ನಗ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ, ಸೊ ಇಂತಹ ಒಂದು ಪ್ರೋಗ್ರಾಮ್ ನಲ್ಲಿ ಇಲ್ಲಿ ರಣವೀರ್ ಸಿಂಗ್ ಅವರು ಕಾಂತಾರ ಸಿನಿಮಾದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದಕ್ಕೂ ಮೊದಲು ರಿಷಬ್ ಶೆಟ್ಟಿ ಅವರು ಕಾಂತಾರದ ಬಗ್ಗೆ, ಕಾಂತಾರ ಸಿನಿಮಾದಲ್ಲಿ ತಾನು ನಟನೆ ಮಾಡಿದ್ದಕ್ಕೆ ತನಗೇನು ಸ್ಫೂರ್ತಿ ಆಯಿತು, ಯಕ್ಷಗಾನದಿಂದ ನಾನು ಮೊದಲ ನಟನೆಯನ್ನ ಕಲ್ತಿದ್ದು, ಇದೆಲ್ಲದರ ಬಗ್ಗೆ ಮಾತಾಡ್ತಾರೆ. ಅವೆಲ್ಲ ತುಂಬಾನೇ ಚೆನ್ನಾಗಿತ್ತು. ಹಾಗೇನೆ ನನಗೂ ಕೂಡ ಸಖತ್ ಇಷ್ಟ ಆಯಿತು ಕೂಡ. ಯಕ್ಷಗಾನದ ಬಗ್ಗೆ ಮಾತಾಡಿದ್ದಾರೆ, ಹಾಗೆ ಇನ್ನೂ ಕೂಡ ಸಾಕಷ್ಟು ಕಲೆಯ ಬಗ್ಗೆ ಮಾತಾಡಿದ್ದಾರೆ, ದೈವದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಎಲ್ಲ ವಿಷಯಗಳನ್ನ ಓವರ್ ಆಲ್ ಆಗಿ ಸಮ್ ಅಪ್ ಮಾಡಿ ತುಂಬಾನೇ ಕ್ಲೀನ್ ಆಗಿ, ನೀಟಾಗಿ, ಹಾಗೆ ಒಳ್ಳೆ ರೀತಿನಲ್ಲೇನೆ ಮಾತಾಡಿದ್ರು ರಿಷಬ್ ಶೆಟ್ಟಿ ಅವರು. ಬಟ್ ಇದಾದ ನಂತರ ರಣವೀರ್ ಸಿಂಗ್ ಅವರು ಕಾಂತಾರ ಸಿನಿಮಾದ ಬಗ್ಗೆ ಮಾತಾಡಿರ್ತಾರೆ, ಕಾಂತಾರ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಮತ್ತು ಅದನ್ನ ಹೊಗಳ್ತಾರೆ ಕೂಡ. ಅಲ್ಲಿಯ ತನಕ ಓಕೆ. ಇದಾದ ನಂತರ ಅವರು ಒಂದು ಮಾತನ್ನ ಹೇಳ್ತಾರೆ, ಅದರಲ್ಲೂ ಕೂಡ ಆ ಫಿಲ್ಮ್ ಅಲ್ಲಿ ಇಲ್ಲಿ ರಿಷಬ್ ಶೆಟ್ಟಿ ಅವರ ನಟನೆ ಏನಿದೆ ಚೆನ್ನಾಗಿತ್ತು, ದೆವ್ವ ಬಂದು ಅವರಲ್ಲಿ ಸೇರ್ಕೊಳ್ಳುತ್ತಲ್ವಾ, ಫೀಮೇಲ್ ದೆವ್ವ ಬಂದು ಅವರಲ್ಲಿ ಸೇರ್ಕೊಳ್ಳುತ್ತಲ್ವಾ, ಅವಾಗ ಅವರ ನಟನೆ ಹಿಂಗಂತಾರೆ, ದೆವ್ವ ಅಂತ ಹೇಳಿದ್ದಾರೆ ಅವರು, ದೈವ ಅದು ಗೋಸ್ಟ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ, ಇಂಗ್ಲಿಷ್ ಅಲ್ಲಿ ಗೋಸ್ಟ್ ಅಂತ ಕ್ಲಿಯರ್ ಆಗಿನೇ ಹೇಳಿದ್ದಾರೆ. ರಿಷಬ್ ಶೆಟ್ಟಿ ಅವರು ಮಾತ್ರ ಏನು ರೆಸ್ಪಾನ್ಸ್ ಮಾಡಿಲ್ಲ. ಆ ಸಮಯದಲ್ಲಿ ರೆಸ್ಪಾನ್ಸ್ ಮಾಡಬಹುದಾಗಿತ್ತು, ಅದು ಗೋಸ್ಟ್ ಅಲ್ಲ, ಅದು ಗಾಡ್ ಅಂತ ಹೇಳಿ. ಬಟ್ ಇಲ್ಲಿ ಅವರು ಅದನ್ನ ಗೋಸ್ಟ್ ಅಂತ ಕರೀತಾ ಇದ್ರು ಕೂಡ ಇಲ್ಲಿ ಸುಮ್ಮನೆ ಇದ್ದಾರೆ. ಇದಾದ ನಂತರ ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಫೀಮೇಲ್ ದೆವ್ವ ಬಂದು ಅವರಲ್ಲಿ ಸೇರ್ಕೊಂಡಾಗ ಅವರು ಮಾಡಿದಂತಹ ನಟನೆ ಏನಿದೆ ತುಂಬಾನೇ ಸೂಪರ್ ಆಗಿತ್ತು ಅಂತ ಹೇಳ್ತಾರೆ. ಅದಾದ ನಂತರ ಅವರೇನೋ ಒಂದು ಆಕ್ಟಿಂಗ್ ಮಾಡ್ತಾರೆ, ಒಂದು ಅಸಭ್ಯ ವರ್ತನೆ, ಅದು ನಿಜಕ್ಕೂ ಅಸಭ್ಯ ವರ್ತನೆ, ನಾಲ್ಗೆನ ಹೊರಗೆ ಹಾಕ್ತಾರೆ, ಹಾಗೆನ ಕಣ್ಣನ್ನ ಓಪನ್ ಮಾಡಿ ಒಂದ್ ರೀತಿ ವಿಚಿತ್ರವಾಗಿ ಮಾಡ್ತಾ ಇದ್ರು. ನೀವು ಫೋಟೋ ಹಾಕಿದೀನಿ ನೋಡಿ, ಫೋಟೋ ಕ್ಲಿಪ್ ಅನ್ನ ನೋಡಿ ನಿಮ್ಮಲ್ಲಿ ತುಂಬಾ ಜನರಿಗೆ ಸಿಟ್ಟು ಬಂದಿರುತ್ತೆ. ಇನ್ನು ವಿಡಿಯೋ ಕ್ಲಿಪ್ ಅನ್ನ ನೋಡಿದ್ರಂತೂ ಸಿಕ್ಕಾಪಟ್ಟೆ ಉರಿದೋಗೋದಂತೂ ನಿಜ. ಆ ರೇಂಜಿಗೆ ಮಾಡಿದ್ದಾರೆ ಅವರು. ನನಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಅಷ್ಟೆಲ್ಲ ಮಾಡ್ತಾ ಇದ್ದಾರೆ, ಬಟ್ ಇಲ್ಲಿ ರಿಷಬ್ ಶೆಟ್ಟಿ ಅವರು ಮಾತ್ರ ಅದನ್ನ ನೋಡಿ ನಗ್ತಾ ಇದ್ದಾರೆ. ರಿಷಬ್ ಶೆಟ್ಟಿ ಅವರು ಇಷ್ಟು ದಿನಗಳ ಕಾಲ ದೈವದ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ದು ನಿಜನಾ ಅಥವಾ ಕೇವಲ ಸಿನಿಮಾಗೋಸ್ಕರ ಅಷ್ಟೇನಾ ಅಂತ ಅನ್ಸ್ಬಿಡ್ತು ಒಂದು ಕ್ಷಣಕ್ಕೆ. ಸೊ ಆ ರೀತಿಯಾಗಿ ಆಗಿದ್ದಂತೂ 100% ನಿಜ. ರಣವೀರ್ ಸಿಂಗ್ ಅವರು ಗೊತ್ತಿದ್ದೋ ಮಾಡಿದಾರೋ ಅಥವಾ ಗೊತ್ತಿಲ್ಲದೆ ಮಾಡಿದಾರೋ ಅದ್ರ ಬಗ್ಗೆ ನನಗಂತೂ ಇನ್ಫಾರ್ಮೇಶನ್ ಇಲ್ಲ. ಯಾಕಂತಂದ್ರೆ ಅವರು ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡಿದಾರೋ ಇಲ್ವೋ, ಬಟ್ ರಿಷಬ್ ಶೆಟ್ಟಿ ಅವರಿಗೆ ದೈವಾರಾಧನೆಯ ಬಗ್ಗೆ ಆಗಿರ್ಬೋದು, ಹಾಗೆಯೇ ಉಳಿದಿರುವಂತಹ ಎಲ್ಲಾ ವಿಷಯದ ಬಗ್ಗೆ ಕೂಡ ಚೆನ್ನಾಗೇನೆ ಗೊತ್ತು. ಅಷ್ಟೆಲ್ಲ ಗೊತ್ತಿದ್ರು ಕೂಡ ತಮ್ಮ ಕಣ್ಣೆದುರಿಗೆನೆ ಇಷ್ಟೆಲ್ಲ ಆಗ್ತಾ ಇದ್ರು, ಅದನ್ನ ನೋಡಿ ಅದನ್ನ ತಡೆದು ಅದನ್ನ ಸರಿ ಮಾಡೋ ಬದಲಾಗಿ
ಅದನ್ನ ನೋಡಿ ನಗ್ತಾ ಇದ್ದಾರೆ. ಸೊ ಇದು ನಿಜಕ್ಕೂ ಸಖತ್ ಡಿಸಪಾಯಿಂಟ್ ಆಗುವಂತಹ ವಿಷಯ. ಸೊ ಇಷ್ಟು ದಿನಗಳ ಕಾಲ ರಿಷಬ್ ಶೆಟ್ಟಿ ಅವರು ಮಾಡಿದ್ದು ಕೇವಲ ಫೇಮಿಗೋಸ್ಕರನ, ಕೇವಲ ಸಿನಿಮಾಗೋಸ್ಕರನ ಅಂತ ಅನ್ಸೋದು ಕೂಡ ಸಹಜ. ನನಗನ್ಸಿದ್ದು ಇಷ್ಟು. ಇದನ್ನ ಬಿಟ್ಟು ಇನ್ನೂ ಕೂಡ ತುಂಬಾ ಅನಿಸಿದೆ, ಬಟ್ ಅದನ್ನೆಲ್ಲ ಹೇಳ್ತಾ ಹೋಗೋದಾದ್ರೆ ವಿಡಿಯೋ ಸಿಕ್ಕಾಪಟ್ಟೆ ಲೆಂತಿ ಆಗುತ್ತೆ. ಬಟ್ ಈ ರೀತಿಯಾಗಿ ಇಲ್ಲಿ ರಿಷಬ್ ಶೆಟ್ಟಿ ಅವ್ರು ಮಾಡಿರೋದಂತೂ ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಆಗಿದ್ದು ನಿಜ. ಎಲ್ಲದೂ ಕೂಡ ಮಾಡಿದ್ದು ಕೇವಲ ಹಣಕ್ಕೋಸ್ಕರನ, ಅಥವಾ ಇಷ್ಟು ದಿನ ಸರಿಯಾಗಿದ್ದು ಜಾಸ್ತಿ ಹಣ ಬಂದ್ಮೇಲೆ ಅಥವಾ ಇಂಟರ್ನ್ಯಾಷನಲ್ ಫೇಮ್ ಸಿಕ್ಕಿದ ಮೇಲೆ ಈ ರೀತಿಯಾಗಿ ಬದಲಾಗಿದಾರ? ಸೊ ಇಲ್ಲಿ ನಾನು ಏನಾದರೂ ಹೇಳ್ಬಿಟ್ರೆ ತನ್ನನ್ನ ಒಂದು ರೀತಿಯಾಗಿ ನೆಗೆಟಿವ್ ಆಗಿ ನೋಡಬಹುದು, ಮುಂದೆ ನನ್ಗೆ ಕಷ್ಟ ಆಗ್ಬೋದು ಅಂತ ಈ ರೇಂಜಿಗೆ ಯೋಚನೆ ಮಾಡಿದಾರ? ಏನೇನೋ ಥಾಟ್ಸ್ಗಳಂತೂ ನನ್ನ ತಲೆಗೆ ಬಂದಿದಂತೂ ನಿಜ. ಬಟ್ ಅವ್ರು ಯಾಕೆ ಹಂಗೆ ರಿಯಾಕ್ಟ್ ಮಾಡಿದ್ರು, ಯಾಕೆ ಅದನ್ನ ನೋಡಿ ಅವರು ರಣವೀರ್ ಸಿಂಗ್ ಅವರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ರು ಕೂಡ ಅದನ್ನ ನೋಡಿ ನಗುವಂತಹ ಒಂದು ದರ್ದು ಇಲ್ಲಿ ರಿಷಬ್ ಶೆಟ್ಟಿ ಅವ್ರಿಗೆ ಏನಿತ್ತು ನನಗೆ ಅರ್ಥ ಆಗಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಇಲ್ಲಿ ರಿಷಬ್ ಶೆಟ್ಟಿ ಅವರ ಮೇಲೆ. ಅವ್ರ ಮೇಲೆ ಇದ್ದಂತಹ ರೆಸ್ಪೆಕ್ಟ್ ಈ ರೇಂಜಲ್ಲಿ ಇತ್ತು, ಇವಾಗ ಅದು ಇಲ್ವೇ ಇಲ್ಲ ಅನ್ನೋ ರೀತಿನಲ್ಲಿ ಆಗಿದೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ರಿಷಬ್ ಶೆಟ್ಟಿ ಅವರು ಏನು ಕ್ಲಾರಿಫಿಕೇಶನ್ ಕೊಡ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಕೊಡ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ. ನಾನು ಅಬ್ಸರ್ವ್ ಮಾಡಿದ್ದನ್ನ ನಾನು ನಿಮ್ಗೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ನಿಮ್ಗೇನ್ ಅನ್ಸಿದೆ ಇದ್ರ ಬಗ್ಗೆ ದಯವಿಟ್ಟು ಆದಷ್ಟು ಕಮೆಂಟ್ ಮಾಡಿ. ಹಾಗೇನೆ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಇದ್ರ ಬಗ್ಗೆ ಶೇರ್ ಮಾಡ್ಕೊಡಿ. ಥ್ಯಾಂಕ್ ಯು ಸೋ ಮಚ್.